ನಮಸ್ಕಾರ. ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯಸಂಜೀವಿನಿ ಪಂಚಕರ್ಮ ಕೇಂದ್ರ, ಗೋಕರ್ಣ. ನಾನು ಪಂಚಕರ್ಮ ಬಗ್ಗೆ ಎಷ್ಟೋ ಹೇಳ್ತಾ ಇದ್ದೆ. ಇವತ್ತು ನಾನು ಫಸ್ಟ್ ಪಂಚಕರ್ಮ, ವಮನ ಅಂದರೆ ಏನು, ಇದು ಹೇಗೆ ಕೆಲಸ ಮಾಡ್ತದೆ, ಮೋಡ್ ಆಫ್ ಆ್ಯಕ್ಷನ್ ಆಫ್ ವಮನ ಬಗ್ಗೆ ಇವತ್ತು ನಾನು ಹೇಳ್ತೇನೆ. ವಮನ ಅಂತಂದರೆ ವಾಂತಿ ಮಾಡಿಸುವಂಥದ್ದು, ವಾಮಿಟಿಂಗ್ ಮಾಡಿಸುವಂಥದ್ದು. ಕಫ ಪ್ರಾಬ್ಲಮ್ ಹೆಚ್ಚಿಗೆ ಇದ್ದರೆ ನಾವು ವಮನ ಕರ್ಮವನ್ನು ಮಾಡಿಸ್ತೇವೆ. ನಾವು ನಾಡಿ ಪರೀಕ್ಷೆ ಮಾಡಿ ಚೆಕ್ ಮಾಡ್ತೇವೆ. ಕಫ ಹೆಚ್ಚಿಗೆ ಇದ್ದಾಗ ವಮನವನ್ನು ಮಾಡ್ತೇವೆ. ಪ್ರೊಸೀಜರ್ ಹೇಗೆ, ವಮನವನ್ನು ಹೇಗೆ ಮಾಡಬೇಕು ಹೇಳಿ. ಮೊನ್ನೆದು ಫಸ್ಟ್ ಪಾಯಿಂಟ್ ಅಂತಂದ್ರೆ ನಾವು ಪೇಷಂಟ್ನ ಚೆಕ್ ಮಾಡಬೇಕು, ನಾಡಿ ಪರೀಕ್ಷೆ ಮಾಡಿ ನೋಡ್ಕೊಳ್ಬೇಕು. ಕಫ ಹೆಚ್ಚಿಗೆ ಉಂಟು ಹೇಳಾದರೆ ನಾವು ವಮನವರಿಗೆ ಮಾಡಿಸ್ಬೋದು. ರೋಗಿ ಪರೀಕ್ಷೆಯನ್ನು ಮಾಡಬೇಕು, ಇವನು ವಮನಕ್ಕೆ ಫಿಟ್ ಆಗಿದ್ದಾನೋ ಇಲ್ಲೋ. ಯಾವ್ದಾದ್ರು ಹಾರ್ಟ್ ಪ್ರಾಬ್ಲಮ್ ಇದ್ದರೆ ವಮನ ಮಾಡಿಸ್ಬಾರ್ದು. ಪ್ರೆಗ್ನೆಂಟ್ ವುಮನ್ ಇದ್ದರೆ ವಮನವನ್ನು ಮಾಡಿಸ್ಬಾರ್ದು. ಈ ಟೈಪ್ ಕೆಲವೊಂದು ಪಾಯಿಂಟ್ಗಳನ್ನು ನೋಡಿ ಆ ರೋಗಿ ಫಿಟ್ ಇದಾನೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಬೇಕು. ಇದಾದಮೇಲೆ ನಾವು ಪೇಷಂಟ್ ಫಿಟ್ ಇದ್ದಾನೆ ಅಂತ ಗೊತ್ತಾದಮೇಲೆ ಅವನು ನಾವು ದೀಪನ ಪಾಚನ ಔಷಧಿ ಅಂತ ಕೊಡ್ತಾರೆ. ಅವನ ಅಗ್ನಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ದೀಪನ ಪಾಚನ ಔಷಧಿನ ಕೊಡ್ತಾರೆ. ದೀಪನ ಪಾಚನ 3 ದಿವಸ ಆದಮೇಲೆ ಸ್ನೇಹಪಾನ ಅಂತ ಮಾಡಿಸ್ತಾರೆ. ಮೆಡಿಕೇಟೆಡ್ ಘೀಯನ್ನು ಕೊಡ್ತಾರೆ. ಅವ್ರ ಬಾಡಿ ಸ್ಯಾಚುರೇಷನ್ ನೋಡಿಕೊಂಡು ನಾವು 1 ಡೇ ಬೇಕೋ, 3 ಡೇ ಬೇಕೋ, 7 ಡೇ ಬೇಕೋ, ಎಷ್ಟು ದಿವಸ ಬೇಕಾಗುತ್ತೆ ಅಂತ ಚೆಕ್ ಮಾಡಿ ಸ್ನೇಹ ಸಿದ್ಧಿ ಲಕ್ಷಣಗಳು ಬಂದ ಮೇಲೆ ಅಭ್ಯಂಗ ಸೇವನನ್ನು ಮಾಡ್ತಾರೆ. ಅಭ್ಯಂಗ ಸೇವನವನ್ನು 3 ದಿವಸ ಮಾಡಿ ಆದಮೇಲೆ ವಮನವನ್ನು ಕೊಡ್ತಾರೆ. ವಮನವನ್ನು ಅರ್ಲಿ ಮಾರ್ನಿಂಗ್, ಬೆಳಗ್ಗೆ ಬೇಗ ಕೊಡಬೇಕಾಗತ್ತೆ, ಸೂರ್ಯೋದಯಕ್ಕಿಂತ ಮುಂಚೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ಕೊಂಡು ನಾವು ಔಷಧಿ ತಯಾರು ಮಾಡಿ ವಮನವನ್ನು ಕೊಡಬೇಕು. ವಮನ ದಿವಸ ಕೊಡೋ ದಿವಸ ಪೇಷಂಟನ್ನು ಕೂರಿಸಿ ಧನ್ವಂತರಿಗೆ ನಮಸ್ಕಾರ ಮಾಡಿ, ಅವರ ದೇವತೆಗಳಿಗೆ ನಮಸ್ಕಾರ ಮಾಡಿ, ಪಂಚಮಹಾಭೂತ ಆರಾಧನೆ ಮಾಡಿ ಔಷಧಿಯನ್ನು ಕೊಡ್ತೇವೆ. ಫಸ್ಟಿಗೆ ನಾವು ಆಕಂಠಪೂರ್ಣ ಕ್ಷೀರವನ್ನು ಕೊಡ್ತೇವೆ. ಹೊಟ್ಟೆ ತುಂಬುವಷ್ಟು ಹಾಲನ್ನು ಕೊಡಬೇಕು. ಹಾಲು ಕುಡಿದು ಮುಗಿದ ಮೇಲೆ ವಮನ ದ್ರವ್ಯ ಸಿರುತ್ತೆ. ಮದನ ಫಲ ಮತ್ತು ಮದನ ಪಿಪ್ಪಲಿಂದ ಮದನ ಫಲ ಮಾಡಿಕೊಂಡು ಸೆಂಟ್ರಲ್ ಎಮೆಟಿಕ್ ವಚವನ್ನು ಯೂಸ್ ಮಾಡಿಕೊಂಡು ಒಂದು 10 ಗ್ರಾಮ್ ಆಗುವಷ್ಟು ಒಂದು ಮೋದಕ ಪ್ರಮಾಣದಲ್ಲಿ ಚಕ್ರಿಕ ಮಾಡಿ ತಿನ್ನಲಿಕ್ಕೆ ಕೊಡ್ತೇವೆ. ಇದು ವಮನ ಔಷಧಿ. ಇದು ಕೊಟ್ಟು ಸ್ವಲ್ಪ ಹೊತ್ತಿಗೆ ವಮನ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಂತಿ ಪ್ರೊಜೆಕ್ಟೈಲ್ ಮೂಮೆಂಟ್ ಇರುತ್ತೆ, ಬೋರ್ಡ್ಸಿಂದ ಬರುತ್ತೆ. ಇದು ವಮನ ಆಗಲಿಕ್ಕೆ ಸ್ಟಾರ್ಟ್ ಆದಮೇಲೆ 2ನೇ ಕಷಾಯ ಅಂದರೆ ಎಷ್ಟಿಮದು ಕ್ಷೀರಫಾಂಟವನ್ನು ಕೊಡ್ತೇವೆ. ಫಸ್ಟಿಗೆ ಕ್ಷೀರ ಕೊಡ್ತೇವೆ, ಮೆಡಿಸಿನ್ ಕೊಟ್ವಿ, ನಂತರ ಎಷ್ಟಿಮದು ಕ್ಷೀರಫಾಂಟ ಮಾಡಿರ್ತೇವೆ ಅದನ್ನು ಕುಡ್ಲಿಕ್ಕೆ ಕೊಡ್ತೇವೆ. ಹಾಲು ವಾಮಿಟಿಂಗ್ ಆದಮೇಲೆ ಎಷ್ಟಿಮದುವಿಂದ ಕುಡಿದು ವಾಂತಿ ಮಾಡಬೇಕು. ಇದು ನಮ್ಮ ಒಂದು ಸ್ಟಮಕ್ಕಿಗೆ, ಹೊಟ್ಟೆಗೆ ಕೋಟನ್ನು ರೆಡಿ ಮಾಡುತ್ತೆ ಮತ್ತು ವಮನೋಪೋಗ ಎರಡೂ ಕೆಲಸವನ್ನು ಮಾಡುತ್ತೆ. ಫಸ್ಟಿಗೆ ಹಾಲು ಕೊಡ್ತೇವೆ, ಅದರಲ್ಲಿ ಫ್ಯಾಟ್ ಕಂಟೆಂಟ್ ಇರುತ್ತೆ, ಹೊಟ್ಟೆಯನ್ನು ರಕ್ಷಣೆಯನ್ನು ಮಾಡುತ್ತೆ, ಜಠರದ ರಕ್ಷಣೆಯನ್ನು ಮಾಡುತ್ತೆ. ಎಷ್ಟಿಮದು ಕ್ಷೀರಫಾಂಟ ಇದು ಕೂಡ ವಮನ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ಪ್ಲಸ್ ಹೊಟ್ಟೆಗೆ ಸಪೋರ್ಟ್ ಮಾಡುತ್ತೆ. ಇದರದ್ದು ಮುಗಿತಾ ಬಂದ ಮೇಲೆ ಸೈಂಧವ ಜಲವನ್ನು ಕೊಡ್ತೇವೆ. ಸೈಂಧವ ಲವಣಕ್ಕೆ ನೀರು ಹಾಕಿ ಸೈಂಧವ ಜಲವನ್ನು ಕೊಡ್ತೇವೆ. ಸೈಂಧವ ಜಲವನ್ನು ನಾವು ಲಾಸ್ಟಿಗೆ ಕೊಡ್ತೇವೆ. ವಮನ ಮುಗಿತಾ ಬರಬೇಕಿದ್ರೆ ಕೊಡ್ತೇವೆ. ಇದು ಬಹಳ ಇಂಪಾರ್ಟೆಂಟ್ ಇದೆ, ಸೈಂಧವ ಜಲವನ್ನು ಕೊಡೋದು. ಯಾಕೆ ಅಂತಂದರೆ ವಮನ ಮುಗಿಬೇಕಿದ್ರೆ ಪಿತ್ತ ಅಂತ ವಮನ ಅಂತ ಹೇಳ್ತಾರೆ. ಪಿತ್ತವನ್ನು ವಾಂತಿ ಮಾಡ್ತಾರೆ ಪೇಷಂಟು. ಮತ್ತು ಎಲ್ಲೋ ಗ್ರೀನ್ ಕಲರ್ದಿರುತ್ತೆ. ನಮ್ಮ ಸ್ಟಮಕ್ಕಿನ ಹೇಗೆ ಅಂತಂದರೆ ಎಷ್ಟೇ ಎಸಿಡಿಟಿ ಆದರೂ ಕೂಡ ತಡ್ಕೊಳ್ಳುತ್ತೆ. ಆದರೆ ಇಲ್ಲಿ ಬರ್ತಾ ಇರೋದು ಬೈಲು, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಇವೆಲ್ಲ ಬರ್ತಾ ಇರುತ್ತೆ. ದಿಸ್ ಇಸ್ ಹೈಲಿ ಅಲ್ಕಲೈನ್ ಇನ್ ನೇಚರ್. ಅದು ಹೊಟ್ಟೆಗೆ ಬಂತು ಹೇಳಾದರೆ ಆ ಹೊಟ್ಟೆಯಲ್ಲಿರುವಂಥ ಮೆಂಬ್ರೇನ್ಗಳನ್ನು ಸುಡಬಹುದು. ಅದು ಸುಡದೇ ಇರಬೇಕು ಅಂತಿದ್ರೆ ನಾವು ಸೈಂಧವ ಜಲವನ್ನು ಕುಡಿಬೇಕು. ಸೈಂಧವ ಜಲ ಬಫರ್ ಸೊಲ್ಯೂಷನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇದು ಬಫರ್ ಸೊಲ್ಯೂಷನ್ ಆಗಿರೋದಕ್ಕೆ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್ ಕ್ರಿಯೇಟ್ ಆಗುತ್ತೆ. ಅದು ಯಾವಾಗ ಅಲ್ಕಲೈನ್ ಬೈಲ್ ಬರುತ್ತೋ
ಅದನ್ನೇ ನ್ಯೂಟ್ರಲ್ ಮಾಡಿ ಯಾವುದೇ ಮೆಂಬ್ರೇನ್ ಸುಡ್ದಿದ್ದಂಗೆ ಮಾಡಿ ವಾಮಿಟಿಂಗನ್ನು ಮಾಡುತ್ತೆ. ಆದ್ದರಿಂದ ದಯವಿಟ್ಟು ಎಸ್ಟಿಮದು ಕ್ಷೀರಫಂಟ ಆದಮೇಲೆ ಸೈಂಧವ ಜಲ ತಗೊಳ್ಳಿಕ್ಕೆ ಯಾರೂ ಮರಿಬಾರ್ದು ವಮನದಲ್ಲಿ. ಸೊ ಈ ಟೈಪ್ ನಾವು ವಮನ ಕ್ರಿಯೆಗಳನ್ನು ಮಾಡಿಸ್ತೇವೆ. ಸೊ 8 to 10 ಬೌಲ್ಸ್ ಬರುತ್ತೆ ಟೋಟಲ್ಲು. ಕ್ಷೀರ, ಹಾಲು, ಎಸ್ಟಿಮದು ಪ್ಲಸ್ ಸೈಂಧವ ಜಲ ಈ ಟೈಪ್ ಮಾಡೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದನ್ನು ವೈದ್ಯರ ಮುಂದೆನೇ ಮಾಡಬೇಕು. ಪೇಷಂಟ್ ಅವರೇ ಸ್ವತಃ ಮಾಡ್ಕೊಳ್ಬಾರ್ದು, ವೈದ್ಯರು ಚೆಕ್ ಮಾಡಿ ನೋಡಿ ಮಾಡಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಪೂರ್ತಿ ಬಾಡಿಲಿರುವಂಥ ಕಫಗಳು ಹೊರಗಡೆ ಬರ್ತವೆ. ನಮಗಲ್ಲಿ ಟಬ್ಬಲ್ಲಿ ಕಫ ಫ್ಲೋಟ್ ಆಗೋದು, ಕಡೆ ಪಿತ್ತ ಬಂದಿದ್ದು ಪ್ರತಿಯೊಂದನ್ನು ಕೂಡ ನೋಡ್ಬೋದು. ಕೊಡಬೇಕಿದ್ರೆ ಮೆಜರ್ ಮಾಡಿ ಕೊಡಬೇಕು, ಎಷ್ಟು ಕುಡಿದಾರೆ ಅಂತ. ವಾಂತಿ ಮಾಡಿದ ಮೇಲೆ ಕೂಡ ಮೆಜರ್ ಮಾಡಬೇಕು, ಎರಡು ಮ್ಯಾಚ್ ಆಗಬೇಕು. ಹೊಟ್ಟೆಲಿ ಮತ್ತು ಯಾವುದು ಉಳಿಬಾರ್ದು. ಈ ಟೈಪ್ ಮಾಡೋದ್ರಿಂದ ನಾವು ಕಂಪ್ಲೀಟ್ ವಮನ ಪ್ರೊಸೆಸ್ಸನ್ನು ಕಂಪ್ಲೀಟ್ ಮಾಡ್ದಂಗೆ ಆಗ್ತದೆ. ಇದಾದ ನಂತರ ನಾವು ಪೇಷಂಟಿಗೆ ಧೂಮಪಾನವನ್ನು ಮಾಡಬೇಕು. ಧೂಮಪಾನವನ್ನು ಮಾಡಿಸ್ಬೇಕು. ಮಾಡಿದ ಮೇಲೆ ಇದು ಪಶ್ಚಾತ್ ವಮನ ಮಾಡಿಸಿದ ಮೇಲೆ ಈ ಪ್ರೊಸೆಸ್ಸು ಕಂಪ್ಲೀಟ್ ಆಗುತ್ತೆ. ಈ ಟೈಪ್ ವಮನ ಮಾಡಿಸೋದ್ರಿಂದ ಕಫ ರೋಗಗಳನ್ನು ಕಂಪ್ಲೀಟ್ ಕ್ಲಿಯರ್ ಮಾಡ್ಬೋದು. ಪೂರ್ತಿ ಕಫವನ್ನು ಕ್ಲಿಯರ್ ಮಾಡೋದ್ರಿಂದ ನಾವು ಬೇರು ಸಹಿತ ಆ ರೋಗವನ್ನು ಕಿತ್ತು ಹಾಕ್ಬೋದು. ಇದು ಆಯುರ್ವೇದ ಹಾಗೂ ಪಂಚಕರ್ಮದ ಬೆನಿಫಿಟ್ಟು. ಅದರಿಂದ ಪ್ರತಿಯೊಬ್ಬರು ಇದರ ಪ್ರಯೋಜನ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ.